Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಬಂದಿರುವಂತಹದ್ದು ಒಂದು ಹೊಸ ಟಾಪಿಕ್ನ ಮುಖಾಂತರವಾಗಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಎ ಡಾಕ್ಟರ್. ಒಬ್ಬ ಡಾಕ್ಟರ್ ಆಗಿ ತನ್ನ ಇನ್ಕಮ್ಸ್ ಏನೇನಿರುತ್ತೆ ಮತ್ತು ಅವನ ಟ್ಯಾಕ್ಸಬಲ್ ಇನ್ಕಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಅನ್ನೋದನ್ನ ವಿಚಾರನ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಅರ್ಥ ಮಾಡ್ಕೊಳ್ಳಿ. ಏನೇ ಅರ್ಥ ಆಗದಿದ್ರೂ ಕಾಮೆಂಟ್ ಮಾಡಿ, ಅದನ್ನ ಸರಳ ರೀತಿಯಲ್ಲಿ ಹೇಳ್ಕೊಡಕ್ಕೆ ಪ್ರಯತ್ನ ಪಡ್ತೀನಿ ಸ್ಟೂಡೆಂಟ್ಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನ 8 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಡಾಕ್ಟರ್ನ ಒಂದೇ ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆಗಲಿಲ್ಲ ಅಂದ್ರೆ 2 ವಿಡಿಯೋ ಮಾಡ್ತೀನಿ. ನಿಮ್ಮ ಮುಂದೆ ತಂದಿರೋದು ಒಂದು ಚಿಕ್ಕ ಪ್ರಾಬ್ಲಮ್. ಸೊ ಮ್ಯಾಕ್ಸಿಮಮ್ ಐಟಮ್ಸ್ ಇದರಲ್ಲಿ ಬರೋ ಹಾಗೆ ಮತ್ತು ಮ್ಯಾಕ್ಸಿಮಮ್ 20 ಅಡ್ಜಸ್ಟ್ಮೆಂಟ್ಸ್ನ ತಗೊಂಬಂದಿದ್ದೀನಿ ಸ್ಟೂಡೆಂಟ್ಸ್. 20 ಅಡ್ಜಸ್ಟ್ಮೆಂಟ್ನ ತಗೊಂಬಂದಿದ್ದೀನಿ. ನೀವು 20 ಪ್ರಾಬ್ಲಮ್ ಮಾಡಿದ್ರು ಕೂಡ ಇದೇ ಐಟಮ್ಸ್ ಇದರಲ್ಲಿರುತ್ತೆ. ಮ್ಯಾಕ್ಸಿಮಮ್ ಐಟಮ್ಸ್ನ ಎಕ್ಸಾಮಿನೇಷನ್ಸ್ ಕ್ವಶನ್ ಪೇಪರಿಂದನೇ ಎಕ್ಸ್ಟ್ರಾಕ್ಟ್ ಮಾಡಿ, ಅಡ್ಜಸ್ಟ್ಮೆಂಟ್ನು ಎಕ್ಸ್ಟ್ರಾಕ್ಟ್ ಮಾಡಿ, ನಿಮ್ಗೆ ಯಾವುದು ಸೂಕ್ತವಾಗಿರುತ್ತೋ ಎಕ್ಸಾಮಿನೇಷನ್ಗೆ ಟಫ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಇದರಲ್ಲಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಇಷ್ಟ ಆದ್ರೆ ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ನಿಮಗೆ ಏನೇ ಅರ್ಥ ಆಗಲಿಲ್ಲ ಅಂದರೂ ಕೆಳಗಡೆ ಇರುವಂತಹ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮಗೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಸ್ಟೂಡೆಂಟ್ಸ್. ಹಾಗಾದ್ರೆ ಈಗ ಹೋಗೋಣ. ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಎ ಡಾಕ್ಟರ್. ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಎ ಡಾಕ್ಟರ್. ಹಾಗಾದ್ರೆ ಕಾಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಬ್ರಾಕೆಟ್ನಲ್ಲಿ ಡಾಕ್ಟರ್. ಯಾರು? ಮಿಸ್ಟರ್ ಗಣೇಶ್. ಫಾರ್ ದ ಅಸೆಸ್ಮೆಂಟ್ ಇಯರ್ 1920 ನೀವು ಬರೀಬೇಕಾಗುತ್ತೆ. ಫಸ್ಟ್ ನಾವು ತಗೊಬೇಕಾದ್ರೆ ಆಸ್ ಯೂಶುವಲ್ ಲಾಯರ್ ನೋಡಿದ್ದೀರ ನೀವು. ಅವನು ಕ್ಯಾಶ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ನಲ್ಲಿ ಲಾಯರ್ ನೋಡಿದ್ದೀರ ಅಂದ್ಕೊಂಡಿದ್ದೀನಿ ನೀವು. ಸೊ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅವನು ಕ್ಯಾಶ್ ಸಿಸ್ಟಮ್ನಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ನ ಮೇಂಟೈನ್ ಮಾಡ್ತಿದ್ದಾನ ಅಥವಾ ಮರ್ಕಂಟೈಲ್ ಸಿಸ್ಟಮ್ ಅಂತ ನೋಡ್ಕೊಳ್ಳಿ. ಕ್ಯಾಶ್ ಸಿಸ್ಟಮ್ ಅಂದರೆ ಈ ವರ್ಷ ಏನೇನು ಬಂದಿದೆಯೋ ಯಾವ ವರ್ಷದ ಹಾಕ್ಕೊಳ್ಳಿ, ಎಲ್ಲ ಕನ್ಸಲ್ಟೇಷನ್ ತೊಗೊಬೇಕಾಗಿರುತ್ತೆ. ಯಾವ ವರ್ಷದ್ದು ಹಾಕ್ಕೊಳ್ಳಿ, ಈ ವರ್ಷ ಪೇಮೆಂಟ್ ಮಾಡಿದರೆ ಎಲ್ಲ ಕನ್ಸಲ್ಟೇಷನ್ಗೆ ತೊಗೊಬೇಕಾಗಿರುತ್ತೆ. ಅದೇ ಮರ್ಕಂಟೈಲ್ ಸಿಸ್ಟಮ್ ಅಂದರೆ ಈ ವರ್ಷದ ಮಾತ್ರ ತೊಗೊಬೇಕು. ಕೊಟ್ಟಿದ್ದೀವ ಬಿಟ್ಟಿದ್ದೀವ ಅದು ಬೇರೆ ಪ್ರಶ್ನೆ. ಈ ವರ್ಷದ ಏನೇ ಎಕ್ಸ್ಪೆನ್ಸ್ ಇದ್ರೂ ಕೂಡ ಅದನ್ನೆಲ್ಲ ನಾವು ಕನ್ಸಲ್ಟೇಷನ್ಗೆ ತೊಗೊಬೇಕಾಗಿರುತ್ತೆ. ಅದು ಮರ್ಕಂಟೈಲ್ ಸಿಸ್ಟಮ್. ಸೊ ಅವನು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಸ್ ಅಥವಾ ಕ್ಯಾಶ್ ಬುಕ್ ಅಥವಾ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟಿದ್ದಾನೆ ಅಂತಂದರೆ ಅಂಡರ್ಸ್ಟುಡ್ ಆಗೋಗುತ್ತೆ. ಕ್ಯಾಶ್ ಸಿಸ್ಟಮ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ನ ಮೇಂಟೈನ್ ಮಾಡ್ತಿದ್ದಾನೆ ಅಂದ್ಬಿಟ್ಟಿದೆ. ಅಕಸ್ಮಾತ್ ಅವನೇನು ಹೇಳಿಲ್ಲ ಅಂದರೆ ಕ್ಯಾಶ್ ಸಿಸ್ಟಮ್ ಅಂತಲೇ ಅಸಂಪ್ಷನ್ ಮಾಡ್ಕೊಬೇಕಾಗಿರುತ್ತೆ. ಹಾಗಾದರೆ ಫಸ್ಟ್ ನಾವಿಲ್ಲಿ ತೊಗೊಬೇಕಾಗಿರೋದು ಪ್ರೊಫೆಷನಲ್ ರೆಸಿಟ್ಸ್. ಪ್ರೊಫೆಷನಲ್ ರೆಸಿಟ್ಸ್. ಒಬ್ಬ ಡಾಕ್ಟರ್ ಆಗಿ ಯೋಚನೆ ಮಾಡಿ ಸ್ಟೂಡೆಂಟ್ಸ್. ನೀವೊಬ್ಬ ಡಾಕ್ಟರ್, ಸೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಇಂಚರ, ಡಾಕ್ಟರ್ ಅಪೂರ್ವ, ಡಾಕ್ಟರ್ ಸುಹಾಸ್, ನೀವು ಯಾರೇ ಸ್ಟೂಡೆಂಟ್ಸ್ ಆಗಿರಲಿ, ನೀವೇ ಒಂದು ಭ್ರಮೆನಲ್ಲಿ ಊಹೆನಲ್ಲಿ ಬನ್ನಿ, ನೀವೊಬ್ಬ ಡಾಕ್ಟರ್ ಆಗಿದ್ದೀರ. ಯಾವ್ಯಾವ ರೀತಿ ರಿಸಿಟ್ಸ್ ಬರೋಕ್ಕಾಗುತ್ತೆ? ನೀವೊಬ್ಬ ಮೆಡಿಕಲ್ ಪ್ರಾಕ್ಟೀಷನರ್ ಆಗಿ ನೀವು ಯಾವ್ಯಾವ ರೀತಿ ಆದಾಯವನ್ನು ಗಳಿಸೋಕೆ ಅವಕಾಶ ಇದೆ? ಹಾಗಾದರೆ ಅದಕ್ಕೆ ಬರುವಂತಹದ್ದು ಪ್ರೊಫೆಷನಲ್ ರಿಸಿಟ್ಸ್ ಅಲ್ಲಿ ಫಸ್ಟ್ ಒನ್ ಕನ್ಸಲ್ಟೇಷನ್ ಫೀಸ್. ಕನ್ಸಲ್ಟೇಷನ್ ಫೀಸ್. ಅವನು ಕನ್ಸಲ್ಟೇಷನ್ ಫೀಸ್ ಏನು ರಿಸೀವ್ ಮಾಡ್ತಾನೋ ಅದು ಫುಲ್ಲು ಕೂಡ ಟ್ಯಾಕ್ಸಬಲ್ ಆಗಿರುತ್ತೆ ಅಂಡರ್ ದ ಹೆಡ್ PGBP. ಸೊ ಕನ್ಸಲ್ಟೇಷನ್ ಫೀಸ್ ಅಂದ್ರೆ ಏನು ಸರ್? ಸೇ ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎಕ್ಸ್ ಅನ್ನೋನು ಜ್ವರ ಬಂದಿದೆ ಅಂತ ಅನ್ಕೊಳ್ಳಿ. ಜ್ವರ ಬಂದಿದ್ರೆ ಎಲ್ಲಿಗೆ ಹೋಗ್ತಾನೆ? ಆಬ್ವಿಯಸ್ಲಿ ಅವನೆಲ್ಲ ಹೋಗ್ತಾನೆ, ಡಾಕ್ಟರ್ ಹತ್ರಕ್ಕೆ ಹೋಗ್ತಾನೆ. ಡಾಕ್ಟರ್ ಹತ್ರ ಹೋಗಿ, ಡಾಕ್ಟ್ರೇ ನನಗೆ ಈ ರೀತಿ ಆಗ್ತಿದೆ, ಸುಸ್ತಾಗ್ತಿದೆ, ಅವನ ಕಷ್ಟನೆಲ್ಲ ಅವನು ಹೇಳ್ಕೊಂತಾನೆ. ಕಷ್ಟ ಅಂದ್ರೆ ಅರ್ಥ
ಅವನ ದೈಹಿಕವಾಗಿ ಏನು ಕಷ್ಟ ಬೀಳ್ತಿದ್ದಾನೋ ಅದನ್ನೆಲ್ಲನೂ ಕೂಡ ನೋವನ್ನು ಹಂಚ್ಕೊಂತಾನೆ. ಅದಕ್ಕೆ ಡಾಕ್ಟರ್ ಏನು ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ಅಂದರೆ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ಬೋದು, ನೋಡಪ್ಪ ಇಂಥ ಮಾತ್ರೆ ತಗೋ ಅಂತ ಹೇಳಿ ಕಳಿಸ್ಬೋದು. ಅದಕ್ಕೆ ಚಾರ್ಜ್ ಮಾಡುವಂತಹದನ್ನೇ ಕನ್ಸಲ್ಟೇಷನ್ ಫೀಸ್ ಅಂತ ಹೇಳ್ತೀವಿ. ಈವನ್ ಡಾಕ್ಟ್ರಾಗಿ ಆತ ಇಂಜೆಕ್ಷನ್ ಕೊಡ್ದಿರ ಅಥವಾ ಏನೋ ಮಾಡ್ದಿರನೆ ಅವನ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಿರೋದಕ್ಕೆ ಕನ್ಸಲ್ಟೇಷನ್ ಫೀಸ್ ಕೊಡಬೇಕಾ ಅನ್ನೋ ಪ್ರಶ್ನೆ ಬಂದಾಗ ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಿ. ನಿಮಗೆ ಬಂದಿರುವಂತಹ ಕಾಯಿಲೆಗೆ ಆ ಡಾಕ್ಟರ್ ಆದವನು ನಿಮ್ಮ ಕಾಯಿಲೆಯನ್ನು ನಿಮ್ಮ ಮುಂದೆ ಕೂತ್ಕೊಂಡು ಅಷ್ಟು ಸಮಯದಷ್ಟು ಕೇಳಿ ಆಲೋಚನೆ ಮಾಡಿ ಅವನ ಸ್ಕಿಲ್ನ ಉಪಯೋಗಿಸಿ ನಿಮ್ಗೇನು ಮಾಡ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾ ಇದ್ದಾರೆ. ಅದಕ್ಕೆ ಚಾರ್ಜ್ ಮಾಡುವಂತಹ ಫೀಸ್ ಹೆಸರೇ ಕನ್ಸಲ್ಟೇಷನ್ ಫೀಸ್. ನೆಕ್ಸ್ಟ್, ವಿಸಿಟಿಂಗ್ ಫೀಸ್. ವಿಸಿಟಿಂಗ್ ಫೀಸ್, ಸೇ ಫಾರ್ ಎಕ್ಸಾಂಪಲ್ ನಾನೊಬ್ಬ ಡಾಕ್ಟರ್ ಆಗಿದ್ದೀನಿ. ಸೊ ನಾನೇನು ಮಾಡ್ತಾ ಇದ್ದೀನಿ, 4-5 ಫ್ಯಾಮಿಲಿಗಳು ನನಗೆ ಗೊತ್ತಿದೆ, ಫ್ಯಾಮಿಲಿ ಡಾಕ್ಟರ್ ಆಗಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ಆ ಮನೆಗೆ ಹೋಗ್ತೀನಿ, ವಾರಕ್ಕೊಂದ್ಸಲಿ, ತಿಂಗಳಿಗೊಂದ್ಸಲಿ, ಅಥವಾ 15 ದಿವಸಕ್ಕೊಂದ್ಸಲಿ, ಅಥವಾ 2 ತಿಂಗಳಿಗೊಂದ್ಸಲಿ ಫ್ಯಾಮಿಲಿ ಚೆಕಪ್ ಮಾಡ್ತೀನಿ. ಸೊ ಅದರಿಂದ ಬರುವಂಥದ್ದು ನಾನೇ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಅದರಿಂದ ಬಂದಿರುವಂತಹ ಒಂದು ಫೀಸೇನೆ ವಿಸಿಟಿಂಗ್ ಫೀಸ್ ಆಗಿರುತ್ತೆ. ನೀವು ಹಳೆ ಫಿಲಮ್ ಆಗಾಗೆಲ್ಲ ನೋಡಿರ್ಬೋದು. ನೀವು ಹಳೆ ಫಿಲಮ್ನಲ್ಲಿ ರಾಜ್ಕುಮಾರ್ ಮೂವಿ ನಾನು ಜಾಸ್ತಿ ನೋಡಿರೋವಂಥದ್ದು. ಸೊ ಆ ಮೂವೀಸಲ್ಲಿ ಮಳೆ ಜೋರಾಗಿ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಯಾರಿಗೋ ಹೆರಿಗೆ ಪೇನೋ ಅಥವಾ ಯಾರ ತಾಯಿಗೋ ತಂದೆಗೋ ಅಥವಾ ವೈಫ್ಗೋ ಏನೋ ಆಗಿದ್ದಾಗ ಆ ಮಳೆನಲ್ಲಿ ಡಾಕ್ಟ್ರ್ ಮನೆಗೆ ಹೋಗಿ ಜೋರಾಗಿ ಬಾಗಿಲು ತಟ್ಟಿ ಅವ್ರನ್ನ ಕರ್ಕೊಂಬರ್ತಾನೆ, ಮನೆಗೆ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಟ್ಟು ಧನ್ಯವಾದಗಳನ್ನ ಹೇಳ್ತಾನೆ. ಹಾಗಲ್ಲಿ ಫೀಸ್ ಕೊಡ್ತಾರೆ, ಡಾಕ್ಟ್ರಿಗೆ ಒಂದು ಫೀಸ್ ಕೊಡ್ತಾರೆ. ಆ ಫೀಸ್ನ ಏನಂತ ಕರಿತೀರಾ, ವಿಸಿಟಿಂಗ್ ಫೀಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಕನ್ಸಲ್ಟೇಷನ್ ಫೀಸ್, ವಿಸಿಟಿಂಗ್ ಫೀಸ್. ನೆಕ್ಸ್ಟ್ ಬಂದು ಆಪರೇಷನ್ ಫೀಸ್. ಆಪರೇಷನ್ ಫೀಸ್ ಏನಿದು ಆಪರೇಷನ್ ಫೀಸ್? ನಿಮ್ಗೆ ಗೊತ್ತಿರುತ್ತೆ, ನಿಮ್ಗೇನೆ ಕೆಲವು ಕಾಯಿಲೆಗಳಿರುತ್ತೆ, ಕೆಲವು ಗಡ್ಡೆಗಳಾಗಿರುತ್ತೆ ಹೊಟ್ಟೆ ಒಳಗಡೆ ಅಥವಾ ಬೇರೆ ಕಡೆ. ಸೊ ಆ ಗಡ್ಡೆನ ಹೊರ ತೆಗೆಯೋದಕ್ಕೆ ಮತ್ತು ಮತ್ತೆ ಹೊಲಿಗೆ ಹಾಕೋದಕ್ಕೋಸ್ಕರ ಆಪರೇಟ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅದನ್ನೇ ನಾವೇನಂತ ಕರಿತೀರಾ, ಆಪರೇಷನ್ ಫೀಸ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಆಪರೇಷನ್ ಥಿಯೇಟರ್, OT ಅಂತ ಕರಿತೀವಿ. ಯಾವುದು ಹಾಸ್ಪಿಟಲ್ನಲ್ಲಿ OT ಅಂದರೆ ಆಪರೇಷನ್ ಥಿಯೇಟರ್ನ OT ಅಂತ ಕರಿತೀವಿ. ಡಾಕ್ಟರ್ ಎಲ್ಲಿದ್ದಾರೆ ಅಂದರೆ OT-ನಲ್ಲಿದ್ದಾರೆ ಅಂತ ಹೇಳ್ತಾರೆ. OT ಇನ್ ದಿ ಸೆನ್ಸ್ ಆಪರೇಷನ್ ಥಿಯೇಟರ್ ರೆಂಟ್. ಆಪರೇಷನ್ ಥಿಯೇಟರ್ ರೆಂಟ್, ರೆಡ್ಡಿಂಗ್ ಕಲ್ಬರ್ಗ್. ಈ ಮೂರು ನಿಮ್ಗೆ ಗೊತ್ತಿರುತ್ತೆ. ವಿಸಿಟಿಂಗ್ ಫೀಸ್, ಕನ್ಸಲ್ಟೇಷನ್ ಫೀಸ್, ಆಪರೇಷನ್ ಫೀಸ್ ನಿಮ್ಗೆ ಗೊತ್ತಿರುತ್ತೆ. ಆಪರೇಷನ್ ಥಿಯೇಟರ್ ರೆಂಟ್ ಏನು ಸರ್? ನಾನು ಇವಾಗ ಆಪರೇಷನ್ ಮಾಡ್ತೀನಿ ಅಂದ್ರೆ ಆಪರೇಷನ್ ಥಿಯೇಟರ್ ರೆಂಟ್ ಬೇರೆ ವಸೂಲಿ ಮಾಡ್ತೀವಾ? ಇಲ್ಲ. ಸೇ ಫಾರ್ ಎಕ್ಸಾಂಪಲ್, ನಾನು ಮನೆಯಲ್ಲೇ ಒಂದು ಕ್ಲಿನಿಕ್ ಇಟ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳೋಣ. ನನ್ನ ಮನೆಯಲ್ಲಿ ನಾನೊಬ್ಬ ಡಾಕ್ಟರ್ ಆಗಿದ್ದೀನಿ. ಸೊ ನಮಗೆ ಒಬ್ಬ ಪೇಷಂಟ್ ಇದ್ದಾನೆ. ಆ ಪೇಷಂಟ್ಗೆ ಕೈನಲ್ಲಿ ಏನೋ ಒಂದು ಗಡ್ಡೆ ಆಗಿದೆ. ಕೈನಲ್ಲಿ ಏನಾಗಿದೆ? ಏನೋ ಒಂದು ಗಡ್ಡೆ ಆಗಿದೆ. ಅದನ್ನು ಆಪರೇಟ್ ಮಾಡಬೇಕು, ಕಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ನನ್ನ ಹತ್ರ ಒಂದು ಕ್ಲಿನಿಕ್ಕು, ನನ್ನ ಮನೆಯಲ್ಲೇ ಒಂದು ಜಾಗ ಮಾಡಿಕೊಂಡು ನಾನು ಇರೋವಂಥದ್ದು. ನನ್ನ ಹತ್ರ ಆಪರೇಷನ್ ಥಿಯೇಟರ್ ಅಂತ ಏನೂ ಇಲ್ಲ. ಆಪರೇಷನ್ ಥಿಯೇಟರ್ ಅಂತಂದರೆ ಮಾಮೂಲಿ ಫಿಲಮ್ ಥಿಯೇಟರ್ ಥರ ಇರಲ್ಲ. ಅದಕ್ಕೆ ಒಂದು ಎನ್ವಿರಾನ್ಮೆಂಟ್ ಇರುತ್ತೆ, ಒಂಚೂರು ಡಸ್ಟ್ ಅನ್ನೋದು ಇರೋದಿಲ್ಲ. ನೀವಿಲ್ಲಿ ಏನು ನೋಡ್ತೀರಾ, ಈ ಲೈಟ್ ಅನ್ನೋದು ಅಷ್ಟು ಪ್ರಕಾಶಮಾನವಾಗಿ ಒಂದು ಚಿಕ್ಕ ಅಂಶ ಕೂಡ ಕಾಣಿಸುವಂತಹ ಲೈಟಿಂಗ್ ವ್ಯವಸ್ಥೆ ಇರುತ್ತೆ. 24 hours ಜನರೇಟರ್ ವ್ಯವಸ್ಥೆ ಇರುತ್ತೆ ಆಪರೇಷನ್ ಥಿಯೇಟ್ರಲ್ಲಿ. ಮತ್ತು ಒಬ್ಬ ಪೇಷಂಟ್ನ ನಾವು ಆಪರೇಟ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ, ಆಪರೇಷನ್ ನಾವು ಮಾಡ್ತಾ ಇದ್ದೀವಿ ಅಂದರೆ ಆ ಕಾಯಿಲೆಗೆ ಸಂಬಂಧಪಟ್ಟಿರೋದಂತಹ ಆಗು ಹೋಗುಗಳಾಗುವಂತಹ ಎಲ್ಲ ಮೆಡಿಸನ್ಸು ಸ್ಟಾಕ್ನಲ್ಲಿ ಇಟ್ಟಿರ್ತಾರೆ, ಅಲ್ಲೇ ಇಟ್ಟಿರ್ತಾರೆ, ರೆಡಿ ಇನ್ ಹ್ಯಾಂಡ್ ಇರುತ್ತೆ. ಅದು ಆಪರೇಷನ್ ಥಿಯೇಟರ್ ಆಗಿರುತ್ತೆ. ಸೊ ನನ್ನ ಹತ್ರ ಅಂಥ ಫೆಸಿಲಿಟಿ ಇಲ್ಲ. ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ಹೋಗ್ತೀನಿ. ಯಾರ ಹತ್ರ ಹೋಗ್ತೀನಿ?
ಶ್ರೀರಾಮ ಹಾಸ್ಪಿಟಲ್ ಅಂತ ನಮ್ಮ ದೊಡ್ಡಬಳ್ಳಾಪುರದಲ್ಲಿದೆ. ಶ್ರೀರಾಮ ಹಾಸ್ಪಿಟಲ್ಗೆ ಹೋಗ್ತೀನಿ. ನೋಡಿ ಸರ್, ನಮ್ಮ ಒಬ್ಬ ಪೇಷಂಟ್ ಇದ್ದಾರೆ, ಅವ್ರಿಗೆ ನಾನು ಆಪರೇಷನ್ ಮಾಡಬೇಕಾಗಿದೆ. ಸೊ ನಿಮ್ಮ ಸಹಾಯನೂ ಇರಲಿ, ಜೊತೆಗೆ ನಿಮ್ಮ ಆಪರೇಷನ್ ಥಿಯೇಟರ್ ಇದೆ ಅಲ್ವಾ, ಅದು ನನಗೆ ಒಂದು 2 hours ಲೆಕ್ಕಕ್ಕೆ ನನಗೆ ಬಾಡಿಗೆಗೆ ಬೇಕಾಗಿದೆ ಇಂಥ ಡೇಟಲ್ಲಿ, ಅಥವಾ ನಿಮ್ಗೆ ಯಾವ ಡೇಟ್ ಇಷ್ಟ ಆಗುತ್ತೋ ಆ ಡೇಟ್ ಹೇಳಿ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಆಪರೇಷನ್ ಥಿಯೇಟರ್ ರೆಂಟ್ ಅವರು ಒಂದು 5,000 ಕೊಡಿ ಅಂತ ಹೇಳ್ತಾರೆ. ಯಾರು? ಶ್ರೀರಾಮ ಹಾಸ್ಪಿಟಲ್ ಅವರು. ಅವ್ರೇನು ಹೇಳ್ತಾರೆ? 5,000 ರೆಂಟ್ ಕೊಡಿ ಅಂತ ಹೇಳ್ತಾರೆ, ಆ ಒಂದು ಪರ್ ಆಪರೇಷನ್. ಹಾಗಾದ್ರೆ ಆ ಆಪರೇಷನ್ ಥಿಯೇಟರ್ ರೆಂಟ್ನ ನಾನು ಪೇ ಮಾಡಿದ್ರೆ ನನಗದು ಪ್ರೊಫೆಷನಲ್ ಪೇಮೆಂಟ್ ಆಗಿರುತ್ತೆ. ನನಗೇನಾಗಿರುತ್ತೆ? ಪ್ರೊಫೆಷನಲ್ ಪೇಮೆಂಟ್ ಆಗಿರುತ್ತೆ. ಅದೇ ರೀತಿಯಲ್ಲಿ ನಾನೇನಾದರೂ ಆಪರೇಷನ್ ಥಿಯೇಟರ್ ನನ್ನ ಹತ್ರ ಇದ್ದು ಬೇರೆಯವರು ನನ್ನ ಹತ್ರ ಬಂದು ಆಪರೇಷನ್ ಥಿಯೇಟರ್ನ ಉಪಯೋಗಿಸ್ಕೊಂಡ್ರೆ ನಾನೇನು ಮಾಡ್ತೀನಿ? ರೆಂಟ್ನ ಚಾರ್ಜ್ ಮಾಡ್ತೀನಿ. ಆ ಚಾರ್ಜ್ ಮಾಡೋದ್ರಿಂದ ನನಗೇನು ಬರುತ್ತೆ? ರೆಂಟ್ ಬರುತ್ತೆ. ರೆಂಟ್ ಫ್ರಮ್ ಆಪರೇಷನ್ ಥಿಯೇಟರ್. ದಟ್ ಈಸ್ ಆಪರೇಷನ್ ಥಿಯೇಟರ್ ಅನ್ನೋದು ಪ್ರೊಫೆಷನಲ್ ರಿಸಿಟ್ ಆಗಿರುತ್ತೆ, ಇಫ್ ಅಂಡ್ ಓನ್ಲಿ ಇಫ್ ದಟ್ ಅಮೌಂಟ್ ಆಫ್ ರೆಂಟ್ ರಿಸೀವ್ಡ್. ಅದೇ ಅಕಸ್ಮಾತ್ ಪೇಮೆಂಟ್ ಮಾಡಿದ್ರೆ ಆಪರೇಷನ್ ಥಿಯೇಟರ್ ರೆಂಟ್ ಅನ್ನೋದು ಪ್ರೊಫೆಷನಲ್ ಪೇಮೆಂಟ್ ಆಗಿರುತ್ತೆ. ಹಾಗಾದರೆ ಕನ್ಸಲ್ಟೇಷನ್ ಫೀಸ್, ವಿಸಿಟಿಂಗ್ ಫೀಸ್, ಆಪರೇಷನ್ ಫೀಸ್, ಆಪರೇಷನ್ ಥಿಯೇಟರ್ ರೆಂಟ್. ನೆಕ್ಸ್ಟ್, ಸೇಲ್ ಆಫ್ ಮೆಡಿಸಿನ್ಸ್. ಮೆಡಿಸಿನ್ಸ್ನ ಸೇಲ್ ಮಾಡೋದ್ರಿಂದ ಅಮೌಂಟ್ ಏನಾದ್ರು ಬಂದಿದ್ರೆ, ಈಗೆಲ್ಲ ಕಾಮನ್ ಆಗಿಬಿಟ್ಟಿದೆ. ಯಾವುದೇ ಕ್ಲಿನಿಕಲ್ಲಿ ಪಕ್ಕದಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಅವ್ರದ್ದೇ ಇಟ್ಟಿರ್ತಾರೆ. ಇದರಿಂದನೂ ಲಾಭ ಬರಬೇಕು, ಅದರಿಂದನೂ ಲಾಭ ಬರಬೇಕು. ಅಥವಾ ಮೆಡಿಕಲ್ ಒಂದು ಕ್ಲಿನಿಕ್ ಇದೆ, ಕ್ಲಿನಿಕಲ್ಲಿ ಪಕ್ಕದಲ್ಲೇ ಒಂದು ಚಿಕ್ಕ ಜಾಗ ಇದಿಟ್ಟಿರ್ತಾರೆ, ಮೆಟ್ಲುಗಳಿಟ್ಟಿರ್ತಾರೆ. ಆ ಮೆಟ್ಲುಗಳ ಕೆಳಗಡೆ ಒಂದು ಸ್ವಲ್ಪ ಜಾಗ ಇತ್ತು ಅಂದರೆ ಅಲ್ಲೇ ಮೆಡಿಸಿನ್ಸ್ ಇಟ್ಟು ಅಲ್ಲೇ ಸೇಲ್ ಮಾಡುವಂಥ ಒಂದು ಪದ್ಧತಿ ಈಗ ನಡ್ಕೊಂಡು ಬಂದಿದೆ. ಏನದು? ಸೇಲ್ ಆಫ್ ಮೆಡಿಸಿನ್ಸ್. ಅರ್ಥ ಆಗ್ತಿದೆ ಅನಿಸುತ್ತೆ ಸ್ಟೂಡೆಂಟ್ಸ್. ಜ್ಞಾಪಕ ಇಟ್ಕೊಳ್ಳಿ, ಕ್ಯಾಶ್ ಸಿಸ್ಟಮ್ಗೂ ಮತ್ತು ಮರ್ಕೆಂಟೈಲ್ ಸಿಸ್ಟಮ್ಗೂ ಇದೊಂದು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಪ್ರೊಫೆಷನಲ್ ಪೇಮೆಂಟ್ ಬಂದಾಗ ನಿಮ್ಗೆ ಅದನ್ನ ಕೂಲಂಕುಷವಾಗಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಸ್ಟೂಡೆಂಟ್ಸ್. ಓಕೆ, ಪ್ರೊಫೆಷನಲ್ ರಿಸಿಟ್ಸ್ ಅಂದರೆ ಬರೋದು ಕನ್ಸಲ್ಟೇಷನ್ ಫೀಸ್, ವಿಸಿಟಿಂಗ್ ಫೀಸ್, ಆಪರೇಷನ್ ಫೀಸ್, ಆಪರೇಷನ್ ಥಿಯೇಟರ್ ರೆಂಟ್, ಸೇಲ್ ಆಫ್ ಮೆಡಿಸಿನ್ಸ್. ಇದ್ರ ಜೊತೆಗೆ ಮೆಡಿಕಲ್ ಕ್ಯಾಂಪ್ ಏನಾದ್ರು ನೀವು ಮಾಡಿದ್ರೆ, ಮೆಡಿಕಲ್ ಕ್ಯಾಂಪ್ ಯಾರೋ ಮಾಡಿರ್ತಾರೆ, ಅಲ್ಲಿ ಹೋಗಿ ನೀವು ಡಾಕ್ಟರ್ ಆಗಿ ಸೇವೆ ಸಲ್ಲಿಸಿರ್ತೀರ. ಅದರಿಂದ ಏನಾದರೂ ರೆಮ್ಯುನರೇಷನ್ ಏನಾದರೂ ಬಂದಿದ್ರೆ, ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್, ಎಂಪ್ಲಾಯರ್ ರಿಲೇಷನ್ಶಿಪ್ ಇರಬಾರ್ದು, ಜ್ಞಾಪಕ ಇಟ್ಕೊಳ್ಳಿ. ಎಂಪ್ಲಾಯಿ ರಿಲೇಷನ್ಶಿಪ್ ಇದ್ರೆ ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ಹಾಗಾದರೆ ಮೆಡಿಕಲ್ ಕ್ಯಾಂಪ್ ಇಂದ ಏನಾದರೂ ರೆಮ್ಯುನರೇಷನ್ ರಿಸೀವ್ಡ್ ಫಾರ್ ಅಟೆಂಡಿಂಗ್ ಮೆಡಿಕಲ್ ಕ್ಯಾಂಪ್ ಆಗಿದ್ರೆ ಅದನ್ನು ಕೂಡ ಪ್ರೊಫೆಷನಲ್ ರಿಸಿಟ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಗಿಫ್ಟ್ಸ್ ಫ್ರಮ್ ಪೇಷಂಟ್ಸ್ ಇಂದ ಏನಾದ್ರು ಗಿಫ್ಟ್ ಬಂದಿದ್ರೆ, ಇನ್ ಅಪ್ರಿಸಿಯೇಷನ್ ಆಫ್ ಹಿಸ್ ಸರ್ವಿಸ್, ಮಿಸ್ಟರ್ ಡಾಕ್ಟರ್ಗೆ ಬರ್ಡೇ ಗಿಫ್ಟ್ ಹಾಕ್ಕೊಳ್ಳಿ, ಅಥವಾ ಮ್ಯಾರೇಜ್ ಗಿಫ್ಟ್ ಹಾಕ್ಕೊಳ್ಳಿ, ಅಥವಾ ಅದರ್ ಗಿಫ್ಟ್ಸ್ ಕೊಟ್ಟರೆ ಪ್ರೊಫೆಷನಲ್ ರಿಸಿಟ್ ಆಗೋದಿಲ್ಲ. ಅವನ ಸರ್ವಿಸ್ನ ಮೆಚ್ಚುಗೆ ವ್ಯಕ್ತಪಡಿಸಿ ಗ್ರೇಷಿಯಸ್ ಆಗಿ ಹೃತ್ಪೂರ್ವಕವಾಗಿ ಕೊಟ್ಟಿರುವಂಥ ಗಿಫ್ಟ್ಸ್ ಆಗಿರಬೇಕು. ಯಾರು ಕೊಟ್ಟಿರಬೇಕು? ಪೇಷಂಟ್ಸ್ ಇಂದ ಬಂದಿರಬೇಕು. ಅಂಥ ಗಿಫ್ಟ್ಸು ಪ್ರೊಫೆಷನಲ್ ರಿಸಿಟ್ಸ್ ಆಗಿರುತ್ತೆ. ಹಾಗಾದರೆ ಇನ್ನೂ ಒಂದೆರಡಿದೆ, ಆಮೇಲೆ ಮುಂದಕ್ಕೆ ಪ್ರಾಬ್ಲಮ್ ಮಾಡ್ತಾ ಇರುವಾಗ ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ಮೇಜರ್ ಆಗಿ ಇವಾಗ ನಿಮ್ಗೆ ಗೊತ್ತಾಗಿರುವಂಥದ್ದು 1 ಕನ್ಸಲ್ಟೇಷನ್ ಫೀಸ್, 2 ವಿಸಿಟಿಂಗ್ ಫೀಸ್, 3 ಆಪರೇಷನ್ ಫೀಸ್, 4 ಆಪರೇಷನ್ ಥಿಯೇಟರ್ ರೆಂಟ್, 5ನೇದು ಸೇಲ್ ಆಫ್ ಮೆಡಿಸಿನ್ಸ್, 6ನೇದು ಮೆಡಿಕಲ್ ಕ್ಯಾಂಪ್ನ ಅಟೆಂಡ್ ಮಾಡಿದಕ್ಕೋಸ್ಕರ ರೆಮ್ಯುನರೇಷನ್, ದಟ್ ಈಸ್ ರೆಮ್ಯುನರೇಷನ್ ಫಾರ್ ಅಟೆಂಡಿಂಗ್ ಮೆಡಿಕಲ್ ಕ್ಯಾಂಪ್ಸ್,
ಅಲ್ಲಿ ಏನು ಕಂಡೀಷನ್ ಆಗಿರಬೇಕು, ಎಂಪ್ಲಾಯರ್ ರಿಲೇಶನ್ಶಿಪ್ ಇರಬಾರ್ದು. 7ನೇದು ಗಿಫ್ಟ್ ಫ್ರಮ್ ಪೇಷಂಟ್ಸ್. 8ನೇದು ಆಮೇಲೆ ನೋಡೋಣ. ಇಷ್ಟನ್ನು ಟೋಟಲ್ ಮಾಡಿದ್ರೆ ಏನು ಬರುತ್ತೋ ಅದನ್ನು ನಾವು ಕರಿತೀವಿ ಟೋಟಲ್ ಪ್ರೊಫೆಷನಲ್ ರಿಸಿಟ್ಸ್. ಇದನ್ನೇನಂತ ಕರಿತೀರಾ? ಟೋಟಲ್ ಪ್ರೊಫೆಷನಲ್ ರಿಸಿಟ್ಸ್ ಲೆಸ್ ಪ್ರೊಫೆಷನಲ್ ಪೇಮೆಂಟ್ಸ್. ಈಗ ನಾವು ಡಿಸ್ಕಸ್ ಮಾಡೋದು ಇವಾಗೇನು? ಪ್ರೊಫೆಷನಲ್ ಪೇಮೆಂಟ್ಸ್. ಪ್ರೊಫೆಷನ್ಗೆ ಸಂಬಂಧಪಟ್ಟಿರುವಂತಹ ಪೇಮೆಂಟ್ಸ್ ಏನೇನು ಆಗಿರುತ್ತೆ. ಡಾಕ್ಟರ್ ಆಗಿ ನೀವೊಂದು ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಪ್ರೊಫೆಷನಲ್ಲಿ ಏನೇನು ಖರ್ಚಾಗಿರ್ಬೋದು. ಹೌದು, ಒಂದು ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, postage and telegrams. Printing and stationery, postage and telegrams. Audit fees. Printing and stationery, postage and telegrams, audit fees. Compounder ಇದೆ, ಕಾಂಪೌಂಡರ್ ಸ್ಯಾಲರಿ. ನರ್ಸ್ ಇದ್ರೆ ಸ್ಯಾಲರಿ ಟು ನರ್ಸ್. ಹಾಗಾದರೆ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ಸ್, ಆಡಿಟ್ ಫೀಸ್, ಕಾಂಪೌಂಡರ್ ಸ್ಯಾಲರಿ, ಸ್ಯಾಲರಿ ಟು ನರ್ಸ್. ಮತ್ತು ಇದ್ರ ಜೊತೆಗೆ ಲೈಟಿಂಗ್, ಎಲೆಕ್ಟ್ರಿಸಿಟಿ. ಅದೇ ರೀತಿಯಲ್ಲಿ ಆಗಲೇ ಹೇಳಿದೆ ನಾನು, ಆಪರೇಷನ್ ಥಿಯೇಟರ್ ರೆಂಟ್. ನೀವೇನಾದ್ರು ರೆಂಟ್ ಕೊಡ್ತಿದ್ರೆ, ಹಾಗಾದರೆ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ಸ್, ಆಡಿಟ್ ಫೀಸ್, ಕಾಂಪೌಂಡರ್ ಸ್ಯಾಲರಿ, ಸ್ಯಾಲರಿ ಟು ನರ್ಸ್, ಲೈಟಿಂಗ್, ಎಲೆಕ್ಟ್ರಿಸಿಟಿ, ದೆನ್ ಆಪರೇಷನ್ ಥಿಯೇಟರ್ ರೆಂಟ್. ಇದ್ರ ಜೊತೆಗೆ ನಿಮಗೆ ನಿಮ್ಮ ನೀವು ಡಾಕ್ಟರ್ ಆಗಿ ಎಕ್ಸ್ಟ್ರಾ ಏನು, ಟೈಪ್ ರೈಟಿಂಗ್ ಮಿಷಿನ್ ಇರ್ಬೋದು, ಟೈಪ್ ರೈಟಿಂಗ್ ಮಿಷಿನ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಇರ್ಬೋದು. ಟೈಪ್ ರೈಟರ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್, ಎಕ್ಸ್ರೇ ಮಷಿನ್, ಸ್ಕ್ಯಾನಿಂಗ್ ಮಷಿನ್. ಯಾವ್ಯಾವುದು? ಟೈಪ್ ರೈಟರ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್, ಎಕ್ಸ್ರೇ ಮಿಷಿನ್, ಸ್ಕ್ಯಾನಿಂಗ್ ಮಿಷಿನ್. ಇವುಗಳು ನಿಮ್ಮ ಪ್ರೊಫೆಷನ್ಗೆ ಏನಾದರೂ ಉಪಯೋಗಿಸ್ತಾ ಇದ್ರೆ, ಇವನ್ನೇನಾದರೂ ನೀವು ಪರ್ಚೇಸ್ ಮಾಡಿದ್ರೆ, ಏನು ಮಾಡಿದ್ರೆ? ಪರ್ಚೇಸ್ ಮಾಡಿರೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ನೀವೇನು ಮಾಡಬೇಕು? ಡಿಪ್ರಿಸಿಯೇಷನ್ ಆನ್ ಟೈಪ್ರೈಟಿಂಗ್ ಮಿಷಿನ್, ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರ್ ಅಂಡ್ ಲ್ಯಾಪ್ಟಾಪ್ಸ್, ಡಿಪ್ರಿಸಿಯೇಷನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್, ಡಿಪ್ರಿಸಿಯೇಷನ್ ಆನ್ ಎಕ್ಸ್ರೇ ಮಿಷಿನ್, ಡಿಪ್ರಿಸಿಯೇಷನ್ ಆನ್ ಸ್ಕ್ಯಾನಿಂಗ್ ಮಷಿನ್. ಡಿಪ್ರಿಸಿಯೇಷನ್ ರೇಟ್ ಎಕ್ಸಾಮ್ನಲ್ಲಿ ಕೊಟ್ಟಿದ್ರೆ ಅದನ್ನೇ ಅಪ್ಲೈ ಮಾಡಿ. ಕೊಟ್ಟಿಲ್ಲ ಅಂದರೆ ಟೈಪ್ ರೈಟಿಂಗ್ 50, ಕಂಪ್ಯೂಟರ್ ಅಂಡ್ ಲ್ಯಾಪ್ಟಾಪ್ 40%, ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ 15, ಎಕ್ಸ್ರೇ ಮಿಷಿನ್ 15, ಸ್ಕ್ಯಾನಿಂಗ್ ಮಿಷಿನ್ 15. ಅವನು ಯಾವುದು ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ರೆ ಅಷ್ಟು ಪರ್ಸೆಂಟ್ ಮಾಡಿ. ಅವನೇನು ಕೊಡಲಿಲ್ಲ ಅಂದರೆ ಈ ರೇಟ್ನೇ ನೀವು ಅಪ್ಲೈ ಮಾಡಬೇಕು. ನೀವು ಎಕ್ಸಾಮಿನೇಷನಲ್ಲಿ ಕೊಟ್ಟಿದ್ರೆ ಈ ರೀತಿ ನೋಡಬೇಕು. ಅಕಸ್ಮಾತ್ ಈ ಪರ್ಚೇಸ್ ಡೇಟ್ ಕೊಟ್ಟರೆ ಭಾಳ ಕೇರ್ಫುಲ್ ಆಗಿರಬೇಕು ಸ್ಟೂಡೆಂಟ್ಸ್. ಪರ್ಚೇಸ್ ಡೇಟ್ 180 ಡೇಸ್ಗಿಂತ ಕಡಿಮೆ ಏನಾದ್ರು ಇತ್ತು ಅಂದರೆ 180 ಡೇಸ್ ಅಥವಾ 180 ಡೇಸ್ಗಿಂತ ಕಡಿಮೆ ಇದ್ದರೆ ಏನು ಡಿಪ್ರಿಸಿಯೇಷನ್ ಇದೆಯೋ ಅದರಲ್ಲಿ ಆಫ್ ಚಾರ್ಜ್ ಮಾಡಿ. 180 ಡೇಸ್ ಅಥವಾ 180 ಡೇಸ್ ಆದಮೇಲೆ ಆಗಿದ್ದರೆ ಫುಲ್ ಚಾರ್ಜ್ ಮಾಡಿ. ಅರ್ಥ ಆಯಿತು ಅಂದ್ಕೊಂಡೆ ಸ್ಟೂಡೆಂಟ್ಸ್. ದೆನ್ ಮೋಟಾರ್ ಕಾರ್. ಅದೇ ಅಕಸ್ಮಾತ್ ಪರ್ಚೇಸ್ ಆಫ್ ಮೋಟಾರ್ ಕಾರ್ ಅಂತ ಏನಾದರೂ ಇದ್ದರೆ ರೇಟ್ ಆಫ್ ಡಿಪ್ರಿಸಿಯೇಷನ್ 15. ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್ ಅಂದ್ಬಿಟ್ಟು 15% ಚಾರ್ಜ್ ಮಾಡಿ. ಇಲ್ಲಿ ನೀವು ಗಮನಿಸಬೇಕಾಗಿರುವಂತಹ ಇದೇನು ಅಂತಂದರೆ,
ಪರ್ಸ್ನಲ್ಲು ಮತ್ತು ಅಫಿಷಿಯಲ್ ಕಂಪಲ್ಸರಿ 100%, 99% ಅಲ್ಲ, 100% ಈ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ. ಪರ್ಸನಲ್ ಯೂಸಿಂಗ್ ಮಾಡಿರ್ತಾನೆ, ಇನ್ನೊಂದು ಪ್ರೊಫೆಷನ್ ಯೂಸಿಂಗ್ ಮಾಡಿರ್ತಾನೆ. ಪರ್ಸನಲ್ ಯೂಸಿಂಗ್ ಮಾಡಿರೋದು ಡಿಪ್ರಿಸಿಯೇಷನ್ನ ಕನ್ಸಿಡರ್ ಮಾಡಬೇಡಿ. ಏನು ಮಾತ್ರ ಮಾಡಬೇಕು, ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋದು ಮಾತ್ರ ಡಿಪ್ರಿಸಿಯೇಷನ್ನ ಕನ್ಸಿಡರ್ ಮಾಡಬೇಕಾಗಿರುತ್ತೆ, ಅದು 15%. ಹಾಗಾದ್ರೆ ಏನೇನು ಕೊಡ್ಬೋದು ಸರ್ ಮೋಟರ್ ಕಾರ್ ಬಗ್ಗೆ ಅಂತಂದ್ರೆ, ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್, expenses on motor car, repairs of motor car, ಇನ್ಶೂರೆನ್ಸ್ ಆನ್ ಮೋಟಾರ್ ಕಾರ್. ಅವನು ಏನೇ ಕೊಟ್ಟಿರಲಿ ಇಷ್ಟರ ಮೇಲೂ ಕೂಡ, ಸುಮ್ಮನೆ ಉದಾಹರಣೆಗೆ ನಾನು ತಗೊಂತೀನಿ, ಪರ್ಸನಲ್ 40% ಅಂತ ಕೊಟ್ಟಿದ್ದಾನೆ, ಅದು ಅರ್ಥ ಏನು, 60% ಪರ್ಸನಲ್. ಹಾಗಾದರೆ ಇಷ್ಟರ ಮೇಲೂ ಕೂಡ 60% ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಇಷ್ಟರ ಮೇಲೂ ಕೂಡ ನೀವು 60% ಮಾತ್ರ ತಗೊಬೇಕು. ಯಾವುದಕ್ಕೆ ಸಂಬಂಧಪಟ್ಟಿರೋದು, ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋದನ್ನ ಮಾತ್ರ ತಗೊಬೇಕಾಗಿರುತ್ತೆ. ಡಿಪ್ರಿಸಿಯೇಷನ್ ಆನ್ ಮೋಟರ್ ಕಾರ್ 60% ಪ್ರೊಫೆಷನ್ದು, ಎಕ್ಸ್ಪೆನ್ಸಸ್ ಆನ್ ಮೋಟರ್ ಕಾರ್ 60% ಪ್ರೊಫೆಷನ್ದು, ರಿಪೇರ್ಸ್ ಆನ್ ಮೋಟರ್ ಕಾರ್ 60% ಪ್ರೊಫೆಷನ್ದು, ಇನ್ಶೂರೆನ್ಸ್ ಆನ್ ಮೋಟರ್ ಕಾರ್ 60% ಪ್ರೊಫೆಷನ್ದು. ಸರ್ ಡಿಪ್ರಿಸಿಯೇಷನ್ ಆನ್ ಮೋಟರ್ ಕಾರ್ ಕೊಡಲಿಲ್ಲ, ಪರ್ಚೇಸ್ ಕೊಟ್ಟಿದ್ದಾನೆ ಅಂದರೆ ಮೊದಲು 15% ಅಪ್ಲೈ ಮಾಡಿ, ಆಮೇಲೆ 60% ಅಪ್ಲೈ ಮಾಡಿ. ಅರ್ಥ ಆಯಿತು ಅಂತ ಅಂದ್ಕೊಂಡು. ನೆಕ್ಸ್ಟ್, ಪರ್ಚೇಸ್ ಆಫ್ ಮೆಡಿಕಲ್ ಬುಕ್ಸ್. ಮೆಡಿಕಲ್ ಬುಕ್ಸ್ನ ಪರ್ಚೇಸ್ ಮಾಡಿದಾನ. ಮೆಡಿಕಲ್ ಬುಕ್ಸ್ನ ಅವನು ಪರ್ಚೇಸ್ ಮಾಡಿದ್ದಾನೆ ಅಂತಂದ್ರೆ ಮೊದಲು 2 ಥರ ಇತ್ತು, ಒಂದು 100%, ಇನ್ನೊಂದು 60%. ಆನ್ಯುವಲ್ ಪಬ್ಲಿಕೇಶನ್, ಅದರ್ ದ್ಯಾನ್ ಆನ್ಯುವಲ್ ಪಬ್ಲಿಕೇಶನ್ 100%, 60% ಅಂತ 2 ರೇಟ್ ಇತ್ತು. ಈಗ ಅದಿಲ್ಲ, ಅದು ಆನ್ಯುವಲ್ ಪಬ್ಲಿಕೇಶನ್ ಹಾಕ್ಕೊಳ್ಳಿ, ಅದರ್ ದ್ಯಾನ್ ಆನ್ಯುವಲ್ ಪಬ್ಲಿಕೇಶನ್ ಹಾಕ್ಕೊಳ್ಳಿ. ಎಷ್ಟು ಪರ್ಸೆಂಟ್ ಇರುತ್ತೆ ರೇಟ್ ಆಫ್ ಡಿಪ್ರಿಸಿಯೇಷನ್? 40% ಇರುತ್ತೆ. ಇದೇ ಮ್ಯಾಕ್ಸಿಮಮ್, 40% ಅಷ್ಟೇ. ಹಾಗಾದ್ರೆ ಪರ್ಚೇಸ್ ಆಫ್ ಬುಕ್ಸ್ ಅಂತ ಕೊಟ್ರ ಅಂದ್ರೆ ನೀವು ಬರಿಬೇಕಾಗಿರೋದಿಲ್ಲ, ಏನಂತ ಬರಿಬೇಕು, ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ಅಂತ ತಗೊಬೇಕಾಗಿರುತ್ತೆ. ಎಷ್ಟು ಪರ್ಸೆಂಟು? 40%. ಅವನೇ ಕೊಟ್ಟರೆ ಅದನ್ನೇ ತಗೊಳ್ಳಿ, ಅವನು ಕೊಡಲಿಲ್ಲ ಅಂದರೆ ನೀವು ಈ ರೇಟ್ನ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಮ್ಯಾಗಝಿನಲ್ಲಿ, ಪ್ರೊಫೆಷನಲ್ ಜರ್ನಲ್ನಲ್ಲಿ ಯಾವುದಾದ್ರೂ ಆರ್ಟಿಕಲ್ ಏನಾದರೂ ಪಬ್ಲಿಷ್ ಆಗಿ ಅದರಿಂದ ಏನಾದರೂ ರೆಮ್ಯುನರೇಷನ್ ಏನಾದರೂ ಪಡಿತಾ ಇದ್ರೆ, ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಎ ಪ್ರೊಫೆಷನಲ್ ಜರ್ನಲ್, ರೆಮ್ಯುನರೇಷನ್ ಫ್ರಮ್ ಆನ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಎ ಪ್ರೊಫೆಷನಲ್ ಜರ್ನಲ್ ಆಗಿದ್ರೆ ಅದು ಕೂಡ ಇಲ್ಲೇ ಟ್ಯಾಕ್ಸಬಲ್ ಆಗಿರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಅದೇ ಅಕಸ್ಮಾತ್ ಏನಾದರೂ ಪ್ರೊಫೆಷನಲ್ ಜರ್ನಲ್ ಅಲ್ದಿರ ಬೇರೆ ಜರ್ನಲ್ಸ್ ಅಲ್ಲಿ ಏನಾದರೂ ಪಬ್ಲಿಷ್ ಆಗಿತ್ತು ಅಂತಂದ್ರೆ ಅದು ಪ್ರೊಫೆಷನಲ್ ಇದು ಆಗಿರೋದಿಲ್ಲ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ, ಇಲ್ಲಿ ಟ್ಯಾಕ್ಸಬಲ್ ಆಗೋದಿಲ್ಲ. ಸಾರಿ, ದಿಸ್ ಇಸ್ ಅನ್ ಇನ್ಕಮ್. ಸಾರಿ. ನಾನು ಅದರ್ನಲ್ಲಿ ಇನ್ನ ಒಂದೆರಡು ಐಟಮ್ ಇದೆ ಅಂತ ಹೇಳಿದ್ನಲ್ವಾ. 8ನೇದೇನಿದು, ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಪ್ರೊಫೆಷನಲ್ ಜರ್ನಲ್. ಸೊ ಪೇಮೆಂಟ್ಸ್ಗಳು ಏನೇನಾಗಿತ್ತು? ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ಸ್, ಆಡಿಟ್ ಫೀಸ್, ಕಾಂಪೌಂಡರ್ ಸ್ಯಾಲರಿ, ಸ್ಯಾಲರಿ ಟು ನರ್ಸ್, ಲೈಟಿಂಗ್, ಆಪರೇಷನ್ ಥಿಯೇಟರ್ ರೆಂಟ್, ಡಿಪ್ರಿಸಿಯೇಷನ್ ಇನ್ ದ ಸೆನ್ಸ್ depreciation on typewriting machine, on computers, on laptops, depreciation on surgical equipments, depreciation on x-ray machine, depreciation on scanning machine. ಅದೇ ರೀತಿಯಲ್ಲಿ ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್, ಎಕ್ಸ್ಪೆನ್ಸಸ್ ಆನ್ ಮೋಟಾರ್ ಕಾರ್, ರಿಪೇರ್ಸ್ ಆಫ್ ಮೋಟಾರ್ ಕಾರ್, ಇನ್ಶೂರೆನ್ಸ್ ಆಫ್ ಮೋಟಾರ್ ಕಾರ್, ಇಷ್ಟನ್ನು ಕೂಡ ನಾವು ಪ್ರೊಫೆಷನಲ್ ಪೇಮೆಂಟ್ ಅಂತ ತಗೊಬೇಕು. ಯಾವ ಪೋರ್ಷನ್ ಮಾತ್ರ ತಗೊಬೇಕು, ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋದು ಮಾತ್ರ ನಾವು ತಗೊಬೇಕಾಗಿರುತ್ತೆ. ಪರ್ಚೇಸ್ ಆಫ್ ಬುಕ್ಸ್ ಅಂದರೆ ನಾವೇನಂತ ತಗೊಬೇಕು, ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ಅಂತ ತಗೊಬೇಕು. ಡಿಪ್ರಿಸಿಯೇಷನ್ ಆನ್ ಬುಕ್ಸ್ 40%. ಎಷ್ಟು ಪರ್ಸೆಂಟ್? 40% ತಗೊಬೇಕಾಗಿರುತ್ತೆ. ಇದೇ ರೀತಿ ದೀಪಾವಳಿ ಎಕ್ಸ್ಪೆನ್ಸಸ್,
ದೀಪಾವಳಿ ಎಕ್ಸ್ಪೆನ್ಸಸ್, ದೀಪಾವಳಿ ಹಬ್ಬ ಬರುತ್ತೆ, ಎಂಪ್ಲಾಯೀಸ್ಗೆಲ್ಲ ಖರ್ಚು ಮಾಡಬೇಕಾಗಿರುತ್ತೆ, ದೀಪಾವಳಿ ಎಕ್ಸ್ಪೆನ್ಸಸ್. ದೆನ್ ಇನ್ನು ಖರ್ಚುಗಳು ತಗೊಳ್ಳೋದೇ ಆದರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್, ಕಸ್ಟಮರ್ಸ್ ಬಂದಿರ್ತಾರೆ, ಬೇರೆ ಡಾಕ್ಟರ್ಸ್ ಬಂದಿರ್ತಾರೆ, ಅವ್ರಿಗೆ ಕಾಫಿ ಟೀ ಬಿಸ್ಕೆಟ್ಸ್ ಕೊಡಬೇಕಾಗಿರುತ್ತೆ, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್. ಮೆಡಿಕಲ್ ಅಸೋಸಿಯೇಷನ್ಗೆ ಏನಾದ್ರು ಮೆಂಬರ್ಶಿಪ್ ಫೀಸ್ ಏನಾದ್ರು ಕೊಟ್ಟಿದ್ರೆ, ಮೆಡಿಕಲ್ ಅಸೋಸಿಯೇಷನ್ ಏನಾದರೂ ಮೆಂಬರ್ಶಿಪ್ ಫೀಸ್ ಏನಾದ್ರು ಕೊಟ್ಟಿದ್ರೆ, ಇದು ಯಾವುದರಲ್ಲಿ ಲಾಯರ್ ಆಗಿದ್ರೆ ಬಾರ್ ಅಸೋಸಿಯೇಷನ್ ಅಂತ ಇತ್ತು, ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಟ್ರೇಡ್ ಅಸೋಸಿಯೇಷನ್ ಅಂತ ಇತ್ತು, ಚೇಂಬರ್ ಆಫ್ ಕಾಮರ್ಸ್ ಅಂತ ಇತ್ತು. ಅದೇ ರೀತಿಯಲ್ಲಿ ಇಲ್ಲಿ ಮೆಡಿಕಲ್ ಅಸೋಸಿಯೇಷನ್ ಅಂತ ಇರುತ್ತೆ. ಈ ಮೆಡಿಕಲ್ ಅಸೋಸಿಯೇಷನ್ಗೆ ಮೆಂಬರ್ಶಿಪ್ ಫೀಸ್ ಏನಾದ್ರು ಕೊಟ್ಟಿದ್ರೆ ಅದು ಕೂಡ ಡಿಡಕ್ಷನ್ ಸಿಗುತ್ತೆ. ಇದ್ರ ಜೊತೆಗೆ ವಾಟರ್ ಚಾರ್ಜಸ್. ಸರ್ ವಾಟರ್ ಚಾರ್ಜಸ್ ಏನಕ್ಕೆ? ವಾಟರ್ ಏನಕ್ಕೆ ಬೇಕು ಸರ್? ಒಂದು ಹಾಸ್ಪಿಟ್ಲ್ ಇದೆ ಅಂದರೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಹಾಕೊಳ್ಳಿ. ಆಪರೇಷನ್ ಥಿಯೇಟ್ರಿಂದ ಆಪರೇಷನ್ ಮಾಡಿದ್ಮೇಲೆ ಡಾಕ್ಟ್ರು ರಕ್ತದಲ್ಲಿ ಕೈ ತೊಳ್ಕೊಂಡ್ಬರೋದಿಲ್ಲ, ರಕ್ತದಲ್ಲಿ ಇರೋದನ್ನ ಅವರು ನೀರಿನಲ್ಲಿ ಕೈ ತೊಳ್ಕೊಂಡು ಬರ್ತಾರೆ. ಸೊ ಹಾಸ್ಪಿಟಲ್ ನೀಟಾಗಿ ಶುದ್ಧವಾಗಿಸೋದಕ್ಕೆ ವಾಟರ್ನ ಚಾರ್ಜಸ್ ಆಗಿರುತ್ತೆ. ದೆನ್ ಇನ್ನೊಂದು ವಿಚಾರ ನಿಮ್ಮಲ್ಲಿ ಹಂಚ್ಕೊಬೇಕಾಗಿರೋದೇನು ಅಂತಂದ್ರೆ, ಮೆಡಿಸಿನ್ಸ್ನ ಪರ್ಚೇಸ್ ಮಾಡಿರ್ತಾರೆ, ಅದಕ್ಕೆ ಖರ್ಚಾಗಿದೆ. ಸೇಲ್ ಆಫ್ ಮೆಡಿಸಿನ್ಸ್ ಪ್ರೊಫೆಷನಲ್ ರಿಸಿಪ್ಟ್ಸ್ ಅಲ್ಲಿ ತಗೊಂಡಿದ್ದೀರಾ, ಅದೇ ಪರ್ಚೇಸ್ ಆಫ್ ಮೆಡಿಸಿನ್ಸ್ ಪೇಮೆಂಟ್ಸ್ ಆಗಿರುತ್ತೆ. ಇಲ್ಲಿ ಒಂದು ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವನು ಕ್ಯಾಶ್ ಸಿಸ್ಟಮ್ನ ಮೇಂಟೈನ್ ಮಾಡ್ತಿದ್ದಾನ ಅಥವಾ ಮರ್ಕೆಂಟೈಲ್ ಸಿಸ್ಟಮ್ನ ಮೇಂಟೈನ್ ಮಾಡ್ತಿದ್ದಾನ ಅಂತ ನೋಡ್ಕೊಳ್ಳಿ. ಅಕಸ್ಮಾತ್ ಅವನು ಕ್ಯಾಶ್ ಸಿಸ್ಟಮ್ ಏನಾದ್ರು ಮೇಂಟೈನ್ ಮಾಡ್ತಿದ್ರೆ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಪರ್ಚೇಸ್ ಆಫ್ ಮೆಡಿಸಿನ್ಸ್ ಅಂತ ಲೆಸ್ ಮಾಡಿ, ಸೇಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಪರ್ಚೇಸ್ನ ಲೆಸ್ ಮಾಡ್ಕೊಳ್ಳಿ, ಪರ್ಚೇಸ್ ಆಫ್ ಮೆಡಿಸಿನ್ಸ್. ಪ್ರಾಬ್ಲಮ್ ಅಲ್ಲಿ ಅಕಸ್ಮಾತ್ ಏನಾದರೂ ಓಪನಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ಸ್ ಏನಾದ್ರು ಕೊಟ್ಟರೆ ಕನ್ಸಿಡರ್ ಮಾಡೋದಕ್ಕೆ ಹೋಗಬೇಡಿ, ಬಿಟ್ಟು ಬಿಡಿ, ಅಡ್ಜಸ್ಟ್ಮೆಂಟ್ ನಮ್ಗಲ್ಲ ಅಂತ ಬಿಟ್ಟು ಬಿಡಿ. ಅದೇ ಅಕಸ್ಮಾತ್ ಮರ್ಕೆಂಟೈಲ್ ಸಿಸ್ಟಮ್ ಏನಾದ್ರು ಮೇಂಟೈನ್ ಮಾಡ್ತಿದ್ರೆ ಅಂತ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಏನಾದ್ರು ಕೊಟ್ಟರೆ ಸ್ಟೂಡೆಂಟ್ಸ್ ಜ್ಞಾಪಕ ಇಟ್ಕೊಳ್ಳಿ, ನಾವಿಲ್ಲಿ ಪರ್ಚೇಸ್ ಆಫ್ ಮೆಡಿಸಿನ್ಸ್ನ ತಗೊಳಕ್ ಹೋಗ್ಬಾರ್ದು. ಹಾಗಾದ್ರೆ ಏನ್ ತಗೊಬೇಕು? ಓಪನಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ಸ್ ಪ್ಲಸ್ ಪರ್ಚೇಸ್ ಆಫ್ ಮೆಡಿಸಿನ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ಸ್ ಮಾಡಿದ್ಮೇಲೆ ಏನು ಬರುತ್ತೋ ಅದನ್ನ ನೀವು ಇಲ್ಲಿ ತಗೋಬೇಕಾಗುತ್ತೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಏನೇನೋ ಓಪನಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ಸ್ ಪ್ಲಸ್ ಪರ್ಚೇಸ್ ಆಫ್ ಮೆಡಿಸಿನ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ಸ್. ಸರ್ ಪ್ರಾಬ್ಲಮ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಮಾತ್ರ ಕೊಟ್ಟಿದ್ದಾನೆ, ಪರ್ಚೇಸ್ ಮಾತ್ರ ಕೊಟ್ಟಿದ್ದಾನೆ ಅಂದರೆ ಇದು 1,10,000 ಇದೆ ಅಂತ ಅನ್ಕೋಣ, ಮೈನಸ್ 10,000 ಕ್ಲೋಸಿಂಗ್ ಸ್ಟಾಕ್ ಅನ್ಕೋಣ, ಟೋಟಲ್ ಆಗಿ 1,10,000ದಲ್ಲಿ 10,000 ಕಳೆದ್ರೆ ಇಲ್ಲಿ ಎಷ್ಟಿಡಬೇಕು? 1,00,000 ತಗೊಬೇಕಾಗಿರುತ್ತೆ. ಯಾವ ಸಿಸ್ಟಮ್ ಆಗಿದ್ರೆ? ಮರ್ಕೆಂಟೈಲ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಆಗಿದ್ರೆ. ಮರ್ಕೆಂಟೈಲ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಆಗಿಲ್ಲ, ಕ್ಯಾಶ್ ಸಿಸ್ಟಮ್ ಅದು ಅಂದರೆ ಕ್ಲೋಸಿಂಗ್ ಸ್ಟಾಕು ಕನ್ಸಿಡರ್ ತಗೊಂಬೇಡ್ರಿ, ಓಪನಿಂಗ್ ಸ್ಟಾಕು ಕನ್ಸಿಡರೇಷನ್ ತಗೊಂಬೇಡಿ, ಡೈರೆಕ್ಟ್ ಆಗಿ ಪರ್ಚೇಸ್ ಆಫ್ ಮೆಡಿಸಿನ್ಸ್ನ ಇಲ್ಲಿ ತಗೊಳ್ಳಿ. ನೆಕ್ಸ್ಟ್ ಇನ್ಶೂರೆನ್ಸ್ ಪ್ರೀಮಿಯಂ. ಇನ್ಶೂರೆನ್ಸ್ ಪ್ರೀಮಿಯಂ ಇದು ಬಿಸ್ನೆಸ್ ಮಾಡ್ತಿಲ್ಲ, ಗೂಡ್ಸ್ ಅನ್ನೋದಕ್ಕೆ. ಇನ್ಶೂರೆನ್ಸ್ ಪ್ರೀಮಿಯಂ ಆನ್ HP ಕೊಟ್ಟಿದ್ರೆ ಜ್ಞಾಪಕ ಇಟ್ಕೊಳ್ಳಿ, ರಿಪೇರ್ಸ್ ಆಫ್ HP ಕೊಟ್ಟಿದ್ರೆ ಜ್ಞಾಪಕ ಇಟ್ಕೊಳ್ಳಿ, ಹೌಸ್ ಪ್ರಾಪರ್ಟಿ ಇದು ಇಲ್ಲಿ ಡಿಡಕ್ಷನ್ ಸಿಗುತ್ತೆ. ಯಾವಾಗ ಸಿಗುತ್ತೆ ಅಂತಂದ್ರೆ, ಉದಾಹರಣೆಗೆ ಇದೊಂದು ಬಿಲ್ಡಿಂಗು, ಈ ಬಿಲ್ಡಿಂಗ್ನಲ್ಲಿ ಅರ್ಧನ ರೆಸಿಡೆನ್ಸ್ ಉಪಯೋಗಿಸ್ತಾ ಇದ್ದಾನೆ, ಇನ್ನರ್ಧನ ಕ್ಲಿನಿಕ್ಗೆ ಅಥವಾ ಹಾಸ್ಪಿಟ್ಲಿಗೆ ಉಪಯೋಗಿಸ್ತಾ ಇದ್ದಾನಂತ. ಅರ್ಧ ಹಾಸ್ಪಿಟ್ಲ್ಗಂತೆ, ಅರ್ಧ ಕ್ಲಿನಿಕ್ ಉಪಯೋಗಿಸ್ತಾ ಇದ್ದಾನಂತ. ಹಾಗಾದ್ರೆ ಈ ಮನೆ ಮೇಲೆ ಏನೇನು ಖರ್ಚು ಮಾಡ್ತಿದ್ದಾನೋ ಎಲ್ಲ ಖರ್ಚಲ್ಲೂ ನೀವು ಅರ್ಧ ತಗೊಬೇಕಾಗಿರುತ್ತೆ. ಯಾವ ಪೋರ್ಷನ್ ಮಾತ್ರ ತಗೊಬೇಕಾಗಿರೋದು? ನೀವು ಪ್ರೊಫೆಷನ್ ಪರ್ಪಸ್ಗೋಸ್ಕರ ಮಾಡಿರೋದು, ಅದು ಇನ್ಶೂರೆನ್ಸ್ ಆಗಿರ್ಬೋದು, ಮುನ್ಸಿಪಲ್ ಟ್ಯಾಕ್ಸ್ ಆಗಿರ್ಬೋದು, ಯಾವುದೇ ಖರ್ಚು ಹಾಕೊಳ್ಳಿ, ಎಲ್ಲ ಖರ್ಚುಗಳು ಕೂಡ ಅರ್ಧ ತಗೊಬೇಕಾಗಿರುತ್ತೆ. ಅರ್ಥ ಆಯ್ತು ಅಂದ್ಕೊಂಡೆ ಸ್ಟೂಡೆಂಟ್ಸ್? ಇದನ್ನು ಬಿಟ್ಟು ಇದ್ರ ಜೊತೆಗೆ ಮ್ಯಾಗಝಿನ್ಸ್ ಏನಾದ್ರು ಪರ್ಚೇಸ್ ಮಾಡಿದ್ರೆ, ನ್ಯೂಸ್ ಪೇಪರ್ಸ್ ಪರ್ಚೇಸ್ ಮಾಡಿದ್ರೆ ಡಿಡಕ್ಷನ್ ಸಿಗುತ್ತೆ, ಅಂದರೆ ಅಲೌಡ್ ಆಸ್ ಎ ಪ್ರೊಫೆಷನಲ್ ಪೇಮೆಂಟ್.
ನ್ಯೂಸ್ ಪೇಪರ್ಸ್, ಮ್ಯಾಗಝಿನ್ಸ್. ಅದೇ ರೀತಿಯಲ್ಲಿ ಬೇರೆ ರೀತಿ ಖರ್ಚುಗಳು ಅಂದರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಏನು? ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಟೆಲಿಫೋನ್ ಎಕ್ಸ್ಪೆನ್ಸಸ್. ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಆಗಿರ್ಬೋದು, ಟೆಲಿಫೋನ್ ಎಕ್ಸ್ಪೆನ್ಸ್ ಆಗಿರ್ಬೋದು, ಅದನ್ನೆಲ್ಲ ನೀವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ನಾವು ಮೆಡಿಸಿನ್ಸ್ನ ಸೇಲ್ಸ್ ಮಾಡಿದಾಗ ನಾವು ಸೇಲ್ಸ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತೀವಿ. ಅಂದ್ರೆ ಅದು ನಮಗೆ ರಿಸಿಟ್. ಹಾಗಾದರೆ ಪ್ರೊಫೆಷ್ನಲ್ ರಿಸಿಟಲ್ಲಿ ಇನ್ನೊಂದು ಐಟಮ್ ಆ್ಯಡ್ ಆಯಿತು, ಸೇಲ್ಸ್ ಟ್ಯಾಕ್ಸ್ ಆನ್ ಸೇಲ್ ಆಫ್ ಮೆಡಿಸಿನ್ಸ್. ಮೆಡಿಸಿನ್ಸ್ನ ಸೇಲ್ ಮಾಡಿದಾಗ ಸೇಲ್ಸ್ ಟ್ಯಾಕ್ಸ್ ಏನು ಬಂದಿರುತ್ತೋ ಅದು ಪ್ರೊಫೆಷ್ನಲ್ ರಿಸಿಟ್ ಆಗಿರುತ್ತೆ. ಅದು ನೀವು ಇಟ್ಕೊಳ್ಳೋ ಆಗಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಅದನ್ನ ನೀವೇನು ಮಾಡಬೇಕಾಗಿರುತ್ತೆ, ಕನ್ಸರ್ನ್ ಅಥಾರಿಟಿಗೆ ಪೇಮೆಂಟ್ ಮಾಡಿಬಿಡ್ಬೇಕಾಗಿರುತ್ತೆ. ನೀವು ಪೇಮೆಂಟ್ ಮಾಡಿದ್ದು ಸೇಲ್ಸ್ ಟ್ಯಾಕ್ಸ್ ಪೇಯ್ಡ್. ಸೇಲ್ಸ್ ಟ್ಯಾಕ್ಸ್ ಪೇಯ್ಡ್ ಆನ್ ಮೆಡಿಸಿನ್ಸ್ ಏನಿದೆ ಅದನ್ನು ಪ್ರೊಫೆಷ್ನಲ್ ಪೇಮೆಂಟ್ ಅಂತ ತಗೊಳ್ಳಿ. ಸೇಲ್ಸ್ ಟ್ಯಾಕ್ಸ್ ರಿಸೀವ್ಡ್ ಆನ್ ಮೆಡಿಸಿನ್ಸ್ ಏನಿದೆ ಅದನ್ನು ಪ್ರೊಫೆಷ್ನಲ್ ರಿಸಿಟ್ ಅಲ್ಲಿ ತಗೊಳ್ಳಿ. ಇಷ್ಟೇ ಸ್ಟೂಡೆಂಟ್ಸ್. ಇನ್ನೊಂದಿದೆ, ಆಲ್ ಇಂಡಿಯಾ ಮೆಡಿಕಲ್ ಅಸೋಸಿಯೇಷನ್. ಏನಾದ್ರು ಪೇಮೆಂಟ್ ಮಾಡಿದರೆ ಪ್ರೊಫೆಷ್ನಲ್ ಪೇಮೆಂಟ್ ಆಗಿರುತ್ತೆ. ಸೊ ಇಷ್ಟು ಟೋಟ್ಲು ಮಾಡಿ ಅಮೌಂಟ್ ಕಾಲಮಲ್ಲಿ ಇಡಿ. ಟೋಟಲ್ ಪ್ರೊಫೆಷ್ನಲ್ ರಿಸಿಟಲ್ಲಿ ಇದನ್ನು ಟೋಟಲ್ ಪ್ರೊಫೆಷ್ನಲ್ ರಿಸಿಟಲ್ಲಿ ಟೋಟಲ್ ಪ್ರೊಫೆಷ್ನಲ್ ಪೇಮೆಂಟ್ನ ಲೆಸ್ ಮಾಡಿದ್ಮೇಲೆ ಬರುತ್ತಲ್ವಾ, ಇದನ್ನೇ ನಾವು ಕರಿತೀವಿ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಇಷ್ಟೇನೆ ಸ್ಟೂಡೆಂಟ್ಸ್. ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಅ ಡಾಕ್ಟರ್ ಆರ್ ಮೆಡಿಕಲ್ ಪ್ರಾಕ್ಟೀಷನರ್. ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ 30 minutes ಓವರ್. ಸೊ ನಿಮ್ಮ ಮುಂದೆ ಒಂದು ಚಿಕ್ಕ ಪ್ರಾಬ್ಲಮ್ನ ತಗೊಂಬಂದಿರುವಂಥದ್ದು. ನಿಮ್ಮ ಮುಂದೆ ಚಿಕ್ಕ ಪ್ರಾಬ್ಲಮ್ ಡಾಕ್ಟರ್ ರಾಹುಲ್ದು. ಸೊ ಈ ಚಿಕ್ಕ ಪ್ರಾಬ್ಲಮಲ್ಲಿ ಮ್ಯಾಕ್ಸಿಮಮ್ ಐಟಮ್ಸ್ ತೊಗೊಂಬಂದಿದ್ದೀನಿ. ಅದ್ರ ಜೊತೆಗೆ ಏನಿದೆ ಅಡ್ಜಸ್ಟ್ಮೆಂಟ್ಸ್ 13 + 7 20 ಅಡ್ಜಸ್ಟ್ಮೆಂಟ್ನ ಇರುವಂತಹ ಮ್ಯಾಕ್ಸಿಮಮ್ ಪ್ರಾಬ್ಲಮ್. ಏನೇನು ಎಕ್ಸಾಮಿನೇಷನ್ಗೆ ಮ್ಯಾಕ್ಸಿಮಮ್ ಆಗಿ ನಿಮಗೆ ಬರಬಹುದು ನಿಮ್ಮ ಎಕ್ಸಾಮಿನೇಷನಲ್ಲಿ. ಅಕಸ್ಮಾತ್ ಡಾಕ್ಟರ್ದು ಏನಾದ್ರು ಕೇಳಿದ್ರು ಅಂತಂದ್ರೆ ಮ್ಯಾಕ್ಸಿಮಮ್ ಅಡ್ಜಸ್ಟ್ಮೆಂಟು ನಿಮ್ಮ ಮುಂದೆ ತಂದಿದ್ದೀನಿ ಮತ್ತು ಮ್ಯಾಕ್ಸಿಮಮ್ ಐಟಮ್ಸ್. ಒಂದೇ ಪ್ರಾಬ್ಲಮಲ್ಲಿ ನಾನು 20 ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬದಲಾಗಿ ಒಂದೇ ಪ್ರಾಬ್ಲಮಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ಸು ಎಲ್ಲ ಐಟಮ್ಸ್ಗಳು ಸಮೇತವಾಗಿ 2ನೇ ಪಾರ್ಟಲ್ಲಿ ನಿಮ್ಮ ಮುಂದೆ ತರ್ತೀನಿ. ಸೊ ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಅನ್ನೋ ನೋಟಿಫಿಕೇಷನ್ ಇದಕ್ಕೆ ಆಲ್ ಅಂತ ಕೊಡಿ. ನಾನು ಮುಂದಕ್ಕೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನೋಟಿಫಿಕೇಷನಲ್ಲಿ ನಿಮಗೆ ಬಂದು ಸೇರುತ್ತೆ, ನಿಮ್ಮ ಮೊಬೈಲಲ್ಲಿ ಬಂದು ಸೇರುತ್ತೆ. ನೀವು ತಕ್ಷಣವೇ ನೀವು ನೋಡ್ಬೋದು ಸ್ಟೂಡೆಂಟ್ಸ್. ಪಾರ್ಟ್ 2ನಲ್ಲಿ ಚಿಕ್ಕ ಪ್ರಾಬ್ಲಮ್, 20 ಅಡ್ಜಸ್ಟ್ಮೆಂಟ್ಸ್, ನ್ಯೂಮರಸ್ ಐಟಮ್ಸ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋಸ್ನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಬಾಯ್ ಸ್ಟೂಡೆಂಟ್ಸ್.